ನಮಸ್ಕಾರ ಪ್ರೇಕ್ಷಕರೇ ಮತ್ತು ನಮ್ಮ ಪಾಲಕರ ಮತ್ತು ವಿದ್ಯಾರ್ಥಿಗಳಿಗೆ. ನೋಡಿ, ನೀವು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ, 60 ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ಮೇ ಬಿ ನಿಮ್ಗಳಿಗೆ ಇಲ್ಲಿ ನೋಡಿ, ನೀವು ಕೂಡ ಇವರು ಕಾಮೆಂಟ್ ಕೂಡ ಹಾಕಿದ್ದಾರೆ, ನಮ್ಮದು 60 ತನಕ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವರು ಕೂಡ ನೋಡ್ತಾ ಇದ್ದೀರಿ 62 ತನಕ ಮಾರ್ಕ್ಸನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕೂಡ ನೋಡ್ಬೋದು, ಇವರು ಕೂಡ ಮಾರ್ಕ್ಸ್ಗಳನ್ನು ಹೇಳ್ತಾ ಇದ್ದಾರೆ. ಇವರು ಕೂಡ ನೋಡ್ತಾ ಇದ್ದೀರಿ, ಮಾರ್ಕ್ಸ್ಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಏನಂತಂದರೆ ಮೇ ಬಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ನಿಮ್ಮ ರ್ಯಾಂಕ್ ಬಂದುಬಿಟ್ಟಿದೆ. ಇವಾಗ ನೀವು ಮಾರ್ಕ್ಸ್ಗಳನ್ನು ಹೇಳಕ್ಕೆ ಹೋಗಬೇಡಿ, ನಿಮ್ಮ ರ್ಯಾಂಕ್ಗಳು ಬಂದಿವೆ. ಆಫೀಷಿಯಲ್ ವೆಬ್ಸೈಟ್ ಅದು ತೋರಿಸ್ತೀನಿ. ಇವಾಗ ನೋಡಿ, ಇದೇ ನಿಮ್ಮ ಆಫೀಷಿಯಲ್ ವೆಬ್ಸೈಟು. ಈಗ ನಿಮಗೆ ಮಾರ್ಕ್ಸ್ ಬಂದಿದ್ದೀವಿ ಅಂತ ಹೇಳಿದ್ದೀರಲ್ಲ, ಆ ಮಾರ್ಕ್ಸ್ಗೆ ತನಕದ ರ್ಯಾಂಕ್ಗಳನ್ನು ನೋಡ್ಕೊಳ್ರಿ. ನಾ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಪ್ರವೇಶಕ್ಕೆ ಹೋಗಬೇಕು. ಆಮೇಲೆ ಫಸ್ಟ್ ಇದು ನೋಡಿರಿ, ಇದಕ್ಕೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಹೌದಾ, ಇಲ್ಲಿ ಫಸ್ಟಿಗಿದೆ ನೋಡಿ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಯಾವ ಜಿಲ್ಲೆ ಅಂತ ಬರುತ್ತೆ. ನಿಮ್ಮ ಜಿಲ್ಲೆಗೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದಿರಿ ಆ ಜಿಲ್ಲೆಯಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೊಂದು PDF ಅಂತ ಓಪನ್ ಆಗುತ್ತೆ. ಈ PDF ಒಳಗಡೆ ಏನಿರುತ್ತೆ ಅಂತಂದರೆ ನಿಮ್ಮ ಮಗುವಿನ ಮಾರ್ಕ್ಸು ಮತ್ತು ರ್ಯಾಂಕ್ ನಂಬರ್ ಎರಡೂ ಇರ್ತವೆ. ಅದು ಇಂಪಾರ್ಟೆಂಟು. ಈಗ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನೆನಪಿರಲಿ. ಇವಾಗ ಸದ್ಯಕ್ಕೆ ರ್ಯಾಂಕ್ ಇಂಪಾರ್ಟೆಂಟ್, ಯಾಕಂದರೆ ರ್ಯಾಂಕ್ ಬೇಸ್ ಮೇಲೆ ನಿಮಗೆ ಸೀಟ್ಗಳನ್ನು ಕೊಡ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬರುತ್ತೆ ನಿಮಗೆ. ಇದರಲ್ಲಿ ಏನಿರುತ್ತಪ್ಪ ಅಂದರೆ ನಿಮ್ಮ ರ್ಯಾಂಕ್ ನಂಬರ್ ಇರುತ್ತೆ, ನಿಮ್ಮ ಸ್ಯಾಟ್ಸ್ ನಂಬರು, ಮಗುವಿನ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ತಾಯಿ ಹೆಸರು, ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ರ್ಯಾಂಕ್ ಇರುತ್ತೆ. ಇಲ್ಲಿ ನಿಮ್ಮ ಮಾರ್ಕ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಹೀಗಾಗಿ ಇದನ್ನು ನೋಡ್ಕೊಳ್ರಿ. ಇದನ್ನು ನೋಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಅನ್ನೋದನ್ನು ನನಗೆ ನಿಮ್ಮ ರ್ಯಾಂಕ್ ನಂಬರು, ನಿಮ್ಮ ಕಾಸ್ಟು, ನಿಮ್ಮ ಜಿಲ್ಲೆ ಮಾಡಿದರೆ ನಿಮಗೆ ಫಸ್ಟ್ ರೌಂಡ್ ಸಿಗುತ್ತಾ, ಸೆಕೆಂಡ್ ರೌಂಡ್ ಸಿಗುತ್ತಾ ಅಂತ ಹೇಳ್ಬೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನೆನಪಿಟ್ಟುಕೊಳ್ಳಿ, ಇದು ತುಂಬ ಕಾಂಪಿಟೇಷನ್ ಈಗ ಇರೋದರಿಂದ ನೀವು ಅಪ್ಲೈ ಮಾಡಿರುವಂಥ, ಉದಾಹರಣೆಗೆ ನೀವು ತಿಳ್ಕೊಳ್ಳೋಣ. ಇವಾಗ ನೀವೊಂದು ಯಾವುದೋ ಒಂದು ಕಾಲೇಜಿಗೆ 1, 2, 3 3 ಕಾಲೇಜಿಗೆ ನೀವು ಇಷ್ಟಪಟ್ಟಿದ್ದೀರಾ. ಹೌದಾ, ಅಲ್ಲಿ ಕೂಡ ನೀವು ನಿಮ್ಮ ಮಗು ಏನು ಮಾಡಿದೆ, ಅಪ್ಲೈ ಮಾಡಿದೆ ಅಂತ ತಿಳ್ಕೊಳ್ಳೋಣ. ನೀವು 3 ಕಾಲೇಜಿಗೆ ಅಪ್ಲೈ ಮಾಡಿದ್ದೀರಾ. ಆದರೆ ಅದೇ ಕಾಲೇಜಿಗೆ ಮತ್ತು ನೂರಾರು ಜನಗಳು ನಿಮ್ಗಿಂತ ನಿಮ್ಮ ಮಗು, ಫಾರ್ ಎಕ್ಸಾಂಪಲ್ ನಿಮ್ಮ ಮಗುಂದು ಇವಾಗ 50% ಇದೆ, 50 ಮಾರ್ಕ್ಸ್ ಬಂದಿದ್ದಾವೆ. ಆದರೆ 50 ಮಾರ್ಕ್ಸ್ಕ್ಕಿಂತ ಜಾಸ್ತಿ ಇರೋರು, ಉದಾಹರಣೆಗೆ 51, 52, 53, 54, 55 ಇರೋರು 100 ಜನ ಸೇಮ್ ಸ್ಕೂಲಿಗೆ ಅಪ್ಲೈ ಮಾಡಿದರೆ ನಿಮ್ಮ ಮಗುವಿಗೆ ಸೀಟ್ ಸಿಗೋದಿಲ್ಲ. ಯಾಕಂದರೆ ಯಾರು ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅವರುಗಳಿಗೆ ಮೊದಲನೇ ಆದ್ಯತೆ. 50ಕ್ಕಿಂತ ಜಾಸ್ತಿ ಇರೋರು ಒಂದು 20 ಜನ ಇದ್ದುಬಿಟ್ರೆ ಸೇಮ್ ಕಾಸ್ಟಲ್ಲಿ, ನಿಮ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸ್ಕೂಲುಗಳಿಗೆ ಅವರು ಹೋಗಿಬಿಡ್ತಾರೆ, ನಿಮ್ಮ ಮಗುವಿಗೆ ಸಿಗದೇ ಇರ್ಬೋದು. ಇಲ್ಲಿ ಒಂದು ಅಭ್ಯರ್ಥಿ ನಮ್ಗೆ ಕಾಮೆಂಟ್ ಹಾಕಿದ್ರು, ಏನಂದರೆ ಲೀಸ್ಟಲ್ಲಿ ಹೆಸರು ಬಂದಿದೆ, ನಮಗೆ ಪಕ್ಕಾ ಸೀಟ್ ಸಿಗುತ್ತಾ ಅಂತೇಳಿ. ಲೀಸ್ಟಲ್ಲಿ ಹೆಸರು ಬಂದಿದೆ, ನಿಮ್ಮದು ಲೀಸ್ಟಲ್ಲಿ ಹೆಸರು ಬಂದಿದೆ, ಆದರೆ ಪಕ್ಕಾ ಸೀಟ್ ಸಿಗೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಇದು ನಿಮ್ಗಿಂತ ಜಾಸ್ತಿ ಇರುವವರು ನೀವು ಅಪ್ಲೈ ಮಾಡಿರುವಂಥ ಸ್ಕೂಲುಗಳಿಗೆ ಟ್ರೈ ಮಾಡ್ತಾ ಇದ್ದರೆ ಇಲ್ಲಿ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಇದು ತುಂಬ ಕಾಂಪಿಟೇಟಿವ್ ಇರೋದ್ರಿಂದ ಇಲ್ಲಿ ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಸಿಕ್ಕೇ ಸಿಗುತ್ತೆ ಅಂಥೇಳಿ. ಯಾರಿಗೆ ಗೊತ್ತು, ನೀವು ಅಪ್ಲೈ ಮಾಡಿರುವಂಥ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳು ನೂರಾರು ಇದ್ದಿದ್ದರೆ ಅವರುಗಳಿಗೆ ಸೀಟ್ ಸಿಗದೆ, ಆವಾಗ ನಿಮಗೆ ಸೀಟ್ ಸಿಗದೇ ಇರ್ಬೋದು. ಹೀಗಾಗಿ ಇಲ್ಲಿ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಅಂದರೆ ಗ್ಯಾರಂಟಿ ಯಾರು ಕೊಡೋದಿಲ್ಲ. ಗ್ಯಾರಂಟಿ ಎಲ್ಲರೂ ಎಕ್ಸಾಮ್ ಬರ್ದಾರೆ, ಎಲ್ಲರಿಗೆ ಮಾರ್ಕ್ಸ್ ಬಂದಿದೆ, ಲಿಸ್ಟಲ್ಲೂ ಹೆಸರು ಬಂದಿದೆ, ಗ್ಯಾರಂಟಿ ಕೊಡ್ತಾರಾ? ಇಲ್ಲ, ಗ್ಯಾರಂಟಿ ಕೊಡೋದಿಲ್ಲ, ನೆನಪಿಟ್ಕೊಳ್ಳಿ.